ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಮೊದಲಿಗೆ ಸಂತೆಯಲ್ಲಿ ತರಕಾರಿ ತಂದಿದ್ರು ನಮ್ಮ ಮನೆಯವರು. ಅದನ್ನು ಎತ್ತಿಕೊಳ್ತಾ ಇದ್ದೀನಿ. ನಾನೇನು ಹೋಗಿಲ್ಲ ಸಂತೆಗೆ, ಅವ್ರು ಮಾತ್ರ ಹೋಗಿದ್ದು. ನಾನು ಹೋದರೆ ಎಲ್ಲ ತೊಗೊಂಬರ್ತೀನಿ. ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಪಲಾವ್ ಐಟಮ್ಸ್, ಗರಂ ಮಸಾಲ ಏನು ಹಾಕ್ತೀವಿ ಅದೆಲ್ಲ ತೊಗೊಂಡು ಬರ್ತೀನಿ. ನಮ್ಮ ಮನೆಯವರು ಒಳಗಡೆ ಎಲ್ಲ ಹೋಗೋದಿಲ್ಲ, ಎಲ್ಲಿ ಸಿಕ್ಕುತ್ತೋ ಒಂದು ಹತ್ರನೇ ತೊಗೊಂಡು ಬಂದುಬಿಡ್ತಾರೆ. ಇನ್ನು ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗನ ತರಿಸ್ಕೊಳ್ಳೋಣ ಅಂತ ಹೇಳಿ ಎತ್ತಿಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ತರಕ್ಕೆ ಹೇಳಿದ್ರೆ ನೋಡಿರಿ, ಇದೆ ನೌಕಲ್ಲು, ಕ್ಯಾರೆಟು, ಮೂಲಂಗಿ ಮತ್ತು ಬೀನ್ಸ್ ಕಂಪಲ್ಸರಿ ಇರುತ್ತೆ ತರಕಾರಿ. ಇನ್ನು ತೊಂಡೆಕಾಯಿ, ಬೆಂಡೆಕಾಯಿ ಮತ್ತು ಗೋರಿಕಾಯಿ ಅದು ಇರುತ್ತಲ್ವ ಅದು. ಇನ್ನು ಬೇಳೆ ಸಾರು ಇವೆಲ್ಲ ಹಾಕಿ ಬೇರೆ ಸಾರುಗಳು ಮಾಡೋಕ್ಕಾಗಲ್ವಲ್ಲ, ತರಕಾರಿ ಹಾಕಿ ಬೇಳೆ ಸಾಂಬಾರು. ಕ್ಯಾರೆಟ್ ಇದ್ದರೆ ಪಲ್ಯ, ಇಲ್ಲ ಕ್ಯಾರೆಟ್ ರೈಸು, ಇಲ್ಲ ಒಂದು ಪಲಾವ್ ಮಾಡೋಕ್ಕಾಗುತ್ತೆ. ನಮ್ಮ ಮನೇಲಿ ವಾರನೂ ಸಂತೆಗೆ ಹೋಗ್ತಾ ಇರ್ತಾರಲ್ವ, ಹಾಗಾಗಿ ಬೇರೆ ಏನೂ ಅನಿಸಲ್ಲ. ಇದು ವಾರದಲ್ಲಿ ಒಂದಿನ ಸೊಪ್ಪು ಬಸ್ಸಾರು ಇರುತ್ತೆ, ಮತ್ತು 1-2 ದಿನ ತರಕಾರಿ ಸಾಂಬಾರು. ಅದಕ್ಕೆ ಈ ತೊಂಡೆಕಾಯಿ, ಗೋರಿಕಾಯಿ ತಂದಿರ್ತಾರಲ್ವ, ಪಲ್ಯ ಮಾಡ್ಕೊಂಡಿರ್ತೀನಿ. ಇನ್ನೊಂದು 2 ದಿನ ಮೊಟ್ಟೆ ಸಾರು ಅಥವಾ ನಾನ್ ವೆಜ್ ಏನಾನ ಇರುತ್ತೆ. ಹಂಗೆ ಒಂದು ವಾರ ಹೋಗ್ಬಿಡುತ್ತೆ. ಅಷ್ಟೊಂದು ತರಕಾರಿ ಏನು ಬೇಕು ಅಂತ ಅನಿಸಲ್ಲ, ವಾರಕ್ಕಾಗೋಷ್ಟೇ ತರೋದು. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಅವೆಲ್ಲ ವಾರನೂ ಏನು ತರಿಸಲ್ಲ, ತರಕಾರಿ ಮಾತ್ರನೇ ತರಿಸೋದು. ಫ್ರಿಜ್ ಇಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತಂದು ಸ್ಟಾಕ್ ಮಾಡ್ಕೊಳ್ಳೋದು ಏನಿಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ ತರಕಾರಿ. ಇನ್ನು ಎಲ್ಲ ಸಪ್ರೇಟ್ ಮಾಡಿ ಎತ್ತಿಡ್ತಾಯಿದ್ದೀನಿ. ನಾನೇನು ತೊಳೆಯೋದಿಲ್ಲ ತರಕಾರಿ ಎತ್ತಿಡೋವಾಗ, ಅದು ತೊಳೆದು ಒಣಗಿಸಿ ಎತ್ತಿಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೋ ಅಡುಗೆ ಮಾಡೋವಾಗ ತೊಳೆದ್ಕೊತೀವಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಏನಾನ ಹಿಂಗೇನ ತರಕಾರಿ ತೊಗೊಬರೋದು ಅಥವಾ ಈ ಬೇರೆ ಏನಾನ ತರೋಕ್ಕಾಗಿಲ್ವ ಅಂತ ಏನಾನ ಹೇಳಿದ್ರೆ, ಇನ್ಮೇಲೆ ನೀನೇ ಹೋಗು ಅಂತ ಹೇಳ್ತಾರೆ. ಎಲ್ರ ಮನೇಲೂ ಇದೆ ಅಂದ್ಕೊಳ್ತೀನಿ ನಾನು. ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮ್ಮ ಮನೇಲೂ ಹಾಗೇನೆ, ನೀನೇ ಹೋಗಿ ಎಂಥದ್ದು ತೊಗೊಬಂದ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ನಾನು ಏನೂ ಹೇಳೋಕ್ಕೆ ಹೋಗೋದಿಲ್ಲ. ಇನ್ನೂ ಅವತ್ತೆಲ್ಲ ಏನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ವ್ಲಾಗು. ಇದು ನೆಕ್ಸ್ಟ್ ಡೇ ಮಳೆ ಬಿದ್ದಿತ್ತು, ಮಳೆ ಜೋರಾಗೆ ಬಿದ್ದಿತ್ತು. ಈ ಖಾಲಿ ಸ್ವಲ್ಪ ಬೀಟ್ ಥರ ಇದೆ, ಅಲ್ಲಿ ಸ್ವಲ್ಪ ಗಿಡಗಳೆಲ್ಲ ಇದ್ದವು. ಇನ್ನು ಕಾಂಗ್ರೆಸ್ ಗಿಡ ಎಲ್ಲ ಹೂವು ಬಿಟ್ಟರೆ ಉದುರ್ಕೊಂಡ್ರೆ ಇನ್ನು ಮೊಳಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು 3 ಬಂದಿದ್ದೀವಿ ಕಿತ್ತೋದಕ್ಕೆ ಅಂತ. ಒಂದೊಂದು ಗಿಡ ಕಿತ್ತಿದ ತಕ್ಷಣ ಬರ್ತಾಯಿತ್ತು, ಇನ್ನೊಂದು ಗಿಡ ಬರ್ತಾಯಿದ್ದಿಲ್ಲ. ಮಗ ಬಾಚಿ ಎತ್ಕೊಂಡಿದ್ದಾನೆ. ನಮ್ಮ ಮನೆಯವರು ಕೈಯಲ್ಲೇ ಕಿತ್ತಾಕ್ತಾಯಿದ್ದಾರೆ, ನಾನು ಕುಡುಗೋಲಲ್ಲಿ ಇದು ಮಾಡ್ತಾಯಿದ್ದೀನಿ. ನಮ್ಮ ಮಗ ಹಂಗೆಲ್ಲ ಕಿತ್ಬೇಡಮ್ಮ, ಮೇಲೆ ಮಾತ್ರ ಬುಡ ಸಮೇತ ಕಿತ್ತಾಕಬೇಕು, ಸುಮ್ಮನೆ ಇರು ಅಂತ ಹೇಳ್ತಾಯಿದ್ದ. ನೀವು ಅವನ ಹತ್ರದಿಂದ ನಾನು ಕಲಿಬೇಕು ಇವಾಗ. ಅಷ್ಟು ಇದು ಮಾಡ್ತಾನೆ ಅವನು. ಅವರಪ್ಪ ಹೇಳ್ಕೊಡ್ತಾರಲ್ವ, ಸೊ ಹಾಗಾಗಿ ಅವರಪ್ಪ ಹತ್ರ ಏನೇನು ಮಾಡ್ತಾರೆಲ್ಲ ನೋಡ್ತಾ ಇರ್ತಾನಲ್ವ, ಹಾಗಾಗಿ ಅವನೇ ನನಗೆ ಹೇಳ್ಕೊಡ್ತಾನೆ. ನನಗೆಲ್ಲ ಇದೆಲ್ಲ ಅಭ್ಯಾಸ ಇಲ್ಲ. ನಮ್ಮ ಮನೆಯವ್ರು ಏನು ಮಾಡ್ತಾರೋ ಅದನ್ನು ನೋಡ್ಕೊಂಡು ನಾನು ಬಂದಂಗೋ ಬರ್ದಿರೋಂಗೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ನೋಡ್ತಾ ಇರ್ಬೋದು, ಕಿತ್ತಕ್ಕಂತೂ ಆಗ್ತಾಯಿಲ್ಲ. ಅದು ಜಾಸ್ತಿ ಬೇರು ಒಳಗೆ ಬಿಟ್ಟಿದೆ ಅಲ್ವಾ, ಕಿತ್ತೋ ಥರ ಇದ್ದರೆ ಕೈಯಲ್ಲೇ ಕಿತ್ತಾಕ್ತಾಯಿದ್ದೆ. ಮೇಲ್ಮೇಲೆ ಇದು ಮಾಡ್ಕೊಳ್ತಾ ಇದ್ದೀನಿ. ಜೋರು ಮಳೆ ಬಿದ್ದಿತ್ತು, ಕಿತ್ತಾಕ್ಬಿಡೋಣ ಅಂತ ಹೇಳ್ಬಿಟ್ಟು 2 ದಿನ ಏನೋ ತಗೊಂಡ್ವಿ. ಇದಿಷ್ಟು ಜಾಗಕ್ಕೆ ತುಂಬಾ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು. ಇನ್ನು ಅಲ್ಲಿಂದ ಬಂದು ಕಿತ್ತಾಕಿದ್ದೆಲ್ಲ ಆಯಿತು. ಮತ್ತು ಹೊಸ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ಇನ್ನು ಟೈಮ್ ಆಯಿತು ಅಂತ ಹೇಳಿ ನೀರುಗಳಿಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ನೀರು ಇಡೋದಕ್ಕೆ ಕರೆಂಟ್ ಇಲ್ಲ. ಕರೆಂಟ್ಗೆ ಅವ್ರಿಗೆ ಲೈನ್ಮ್ಯಾನ್ಗೆ ಫೋನ್ ಮಾಡಿದ್ದಕ್ಕೆ ಕರೆಂಟ್ ಇವತ್ತು ಬರೋಲ್ಲ, ಕೇಬಲ್ ಎಲ್ಲೋ ಕಟ್ಟಾಗಿದೆ, ನಾಳೆನೇ ಬರೋದು ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಗ್ಗ ಹಾಕಿ ನಾನು ಸ್ವಲ್ಪ ಎತ್ತಿದೆ, ನನಗೆ ಸಾಕಾಯಿತು ಅಂತ ಹೇಳಿ, ಕೊಡಮ್ಮ ನಾನು ಸ್ವಲ್ಪ ಎತ್ತೀನಿ ಅಂತ ಅವ್ನು ತಗೊಂಡ.
ಬೇಡಾರು ಕೈ ನೋವು ಬರುತ್ತೆ ಅಂತ ನಾನು ಇಲ್ಲ ಪರವಾಗಿಲ್ಲ ಕೊಡಮ್ಮ ನಾನು ಸ್ವಲ್ಪ ಸೇದ್ತೀನಿ ಅಂತ ಹೇಳ್ಬಿಟ್ಟು ಸೇದಿ ಹಾಕ್ತಾಯಿದ್ದಾನೆ. ಅಷ್ಟೊತ್ತಿಗಾಗಲೇ ನಾನು ಸ್ವಲ್ಪ ಸೇದಿ ನೀರು ಹಸುಗಳಿಗೆ ಇಟ್ಟಿದ್ದೆ. ಎಲ್ಲ ಹಸುಗಳಿಗೂ ಕೈಯಲ್ಲಿ ಸೇದಿ ಇಡಬೇಕು ಅಂದರೆ ತುಂಬಾ ಕಷ್ಟ ಅಲ್ವಾ. ಸೊ ಹಂಗಾಗಿ 2 ದಿನ ಏನೋ ಕರೆಂಟಿಗೆ ಇದು ಮಾಡಿದ್ವಿ ನಾವು. ಈ ಥರ ಕೈಯಲ್ಲೇ ಸೇದಿ ಹಾಕಿದ್ದು. ನೋಡ್ತಾ ಇರ್ಬೋದು, ಈ ಕಡೆ ಜೋಳ ಚೆಲ್ಲಿದ್ವಲ್ಲ, ಇಲ್ಲಿ ಒಂದು ಗಿಡ ಬೆಳ್ಕೊಂಡಿದೆ, ಕಲ್ಲಂಗಡಿ ಗಿಡ. ಅದನ್ನು ನಾನು ನೋಡೇ ಇಲ್ಲ, ನಮ್ಮ ಮಗ ನೋಡಿದ್ದಾನೆ, ಆದರೆ ನನಗೆ ಅವನು ಹೇಳಲಿಲ್ಲ. ನಾನು ಆಮೇಲೆ ಈ ಕಡೆ ಸೈಡಿಗೆ ಬಂದೆ. ನಾನು ಬಟ್ಟೆ ಎಲ್ಲ ಒದ್ದೆ ಆಗಿತ್ತಲ್ವ, ಬಿಸಿಲಿಗೆ ಒಣಗ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂತ್ಕೊಂಡಿದ್ದೆ. ಆವಾಗ ನೋಡಿದೆ, ಇದೇನು ಗಿಡನಪ್ಪು ಅಂತ ಕೇಳಿದ್ದಕ್ಕೆ ಅಮ್ಮ ನೋಡಿಲ್ಲಿ ಅಂತ ಕಾಯಿ ತೋರಿಸ್ದ. ಈ ಕಡೆ ಕಲ್ಲಂಗಡಿ ಗಿಡ, ಈ ಕಡೆ ಬಂದು ಕರ್ಬೂಜ ಗಿಡ. ಈ ಗೊಬ್ಬರದಲ್ಲೇ ಬೆಳ್ಕೊಂಡಿರೋದು ಇದು. ನೋಡ್ತಾ ಇರ್ಬೋದು, ಕರ್ಬೂಜ ಬಿಟ್ಟಿದೆ, ಆದರೆ ಇಲಿಗಳು ಬಿಟ್ಟಿಲ್ಲ, ಕಚ್ಚಾಕಿದ್ದಾವೆ. ಅದು ಹಣ್ಣಾಗಕ್ಕೆ ಬಿಡ್ತೈತೋ ಇಲ್ಲೋ ಗೊತ್ತಿಲ್ಲ. ಮೇಲೆ ಎತ್ತಿ ಕಟ್ಟೋಣ ಅಂದರೆ ಆಗಲ್ಲ, ಅದು ಮೇಲಕ್ಕೆ ಬರ್ತಾಯಿಲ್ಲ, ರಂಬೆ ಕಚ್ಕೊಂಡಿದೆ ಅದು ಗಿಡ. ನೋಡೋಣ ಇರೋಷ್ಟು ದಿನ ಇರುತ್ತೇನೋ ಅಂತ. ಇನ್ನೂ ಜಾಸ್ತಿ ಪಿಂದೆಗಳು ಬಿಟ್ಕೊಂಡಿದೆ ಮತ್ತು ಹೂವೆಲ್ಲ ಇದೆ. ನೋಡೋಣ ಇನ್ನೂ ಏನಾನ ಇನ್ನೂ ಅದರಲ್ಲೆಲ್ಲ ಬಿಡುತ್ತೇನೋ ಅಂತ ಸುಮ್ಮನಾದೆ ನಾನು. ಆಮೇಲೆ ನೋಡ್ತಾ ಇರ್ಬೋದು, ಒಣಗೊನೆ ಸೊಪ್ಪು ಒಂದೇ ಹತ್ರ ಇಷ್ಟು ಸೊಪ್ಪು ಸಿಕ್ತು. ಅಂದರೆ ಇವಾಗ ಆ ಕಡೆ ಗೊಬ್ಬರ ಹೊಡ್ಸಿದ್ದೀವಲ್ಲ, ಒಂದು ಕಡೆ ಜೋಳ ಚೆಲ್ಲಿದ್ದೀವಿ ಆಲ್ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಉದ್ದ ಬೆಳೆದಿದೆ ಅಂತ. ಇನ್ನೊಂದು ಕಡೆ ಸ್ವಲ್ಪ ಅರ್ಧ ಗ್ಯಾಪ್ ಬಿಟ್ಟಿದ್ದೀವಿ. ಇದು ಕುಯ್ಯೋಷ್ಟರಲ್ಲಿ ಅದು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೂ ಜೋಳ ಚೆಲ್ತಾ ಇದ್ದೀವಿ. ಪಾರಮುಲ್ಲು ಇನ್ನೂ ಹೊಸ್ದಾಗಿ ನೆಟ್ಟಿರೋದು ಅಂತ ಹೇಳಿ ಅದು ಪಾರಮುಲ್ಲು ಬರೋದಕ್ಕಿಂತ ಸ್ವಲ್ಪ ಲೇಟ್ ಆಗುತ್ತಲ್ವ, ಅಲ್ಲಿವರೆಗೂ ಹಸುಗಳಿಗೆ ಮೇವು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಇಷ್ಟೇನೆ. ಈ ಕಡೆಗೂ ಜೋಳ ಚೆಲ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಾದರೂ ನಿಮಗೆ ತಿಳಿಸ್ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.